ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ತೈಲಾತಂಕದ ಅಭಾವದ ನಡುವೆನೂ ಪ್ರಧಾನಿ ನರೇಂದ್ರ ಮೋದಿಯವರು ಯುಎಇಗೆ ಭೇಟಿ ಕೊಟ್ಟಿದ್ದಾರೆ, ಮಾತುಕತೆಗೆ ಮುಂದಾಗಿದ್ದಾರೆ. ಮಧ್ಯಪ್ರಾಚ್ಯ ಸಂಘರ್ಷದ ಮಧ್ಯೆ ಯುಎಇ ಭಾರತ ಒಪ್ಪಂದ, ಮತ್ತಷ್ಟು ಎಲ್ಪಿಜಿ ಪೂರೈಕೆಗೆ ಎರಡು ದೇಶಗಳ ನಡುವೆ ಒಪ್ಪಂದವಾಗಿದೆ. ತುರ್ತು ಪರಿಸ್ಥಿತಿಯಲ್ಲಿ ಎಲ್ಪಿಜಿ ಪೂರೈಕೆಗೆ ಯುಎಇ ಮತ್ತು ಭಾರತದ ನಡುವೆ ಒಪ್ಪಂದ ಆಗಿದೆ. ಕಾರ್ಯತಂತ್ರದ ರಕ್ಷಣಾ ಪಾಲುದಾರಿಕೆಯ ಒಪ್ಪಂದ ಇದಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಭಾರತದಲ್ಲಿ $5 ಬಿಲಿಯನ್ ಹೂಡಿಕೆಗೆ ಯುಎಇ ಸಹಿ ಹಾಕಿದೆ. ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ, ಇರಾನ್, ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದೆ. ಮತ್ತೊಂದು ಕಡೆ ಭಾರತದಲ್ಲಿ ತೈಲ ಅಭಾವದ ಆತಂಕ ನಿರ್ಮಾಣವಾಗಿದೆ. ಇದರ ನಡುವೆ ಪ್ರಧಾನಿ ನರೇಂದ್ರ ಮೋದಿಯವರು ಯುಎಇಗೆ ಪ್ರವಾಸವನ್ನು ಬೆಳೆಸಿರುವಂಥದ್ದು, ಮಹತ್ವದ ಮಾತುಕತೆಗೆ ಒಪ್ಪಂದಕ್ಕೆ ಮುಂದಾಗಿರುವಂಥದ್ದು, ರಾಜತಾಂತ್ರಿಕವಾಗಿ ಒಂದಿಷ್ಟು ಹೆಜ್ಜೆಯನ್ನು ನಡೆಗಳನ್ನು ಅನುಸರಿಸ್ತಾ ಇದ್ದಾರೆ. ನಾವು ಯುಎಇಯಿಂದಲೇ ಚಿನ್ನವನ್ನು ಆಮದು ಮಾಡಿಕೊಳ್ತೇವೆ, ನ್ಯಾಚುರಲ್ ಗ್ಯಾಸನ್ನು ಆಮದು ಮಾಡಿಕೊಳ್ತೇವೆ, ಜೊತೆಗೆ ಕಚ್ಚಾ ತೈಲವನ್ನು ಕೂಡ ಆಮದು ಮಾಡಿಕೊಳ್ತೇವೆ. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಈ ಭೇಟಿ ಈ ನಿಟ್ಟಿನಲ್ಲಿ ಸಕ್ಸಸ್ ಕೂಡ ಆಗಿರುವಂಥದ್ದು, ಸ್ನೇಹ ಮಾತುಕತೆಯೂ ಕೂಡ ಫಲಪ್ರದವಾಗಿರುವಂಥದ್ದು. ಪ್ರಧಾನಿ ಮೋದಿಯವರ ಯುಎಇ ಪ್ರವಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ